ಕೆಲವೊಂದು ಬೇಸಿಕ್ ಇನ್ಫಾರ್ಮೇಶನ್ ಅನ್ನ ಹೇಳ್ತೀನಿ, ಅಷ್ಟು ಜ್ಞಾಪಕ ಇಟ್ಕೊಂಡ್ರೆ ಸಾಕು. ಫಸ್ಟ್ ಇಂಪಾರ್ಟೆಂಟ್ ಇದರಲ್ಲಿ ಈ ಲೈಟ್ ಆನ್ ಇರಬೇಕು. ಇಗ್ನಿಷನ್ ಆನ್ ಮಾಡಿದಾಗ ಲೈಟ್ ಬರ್ಬೇಕು ನಿಮ್ಗೆ. ಈ ಸ್ವಿಚ್ ಆನ್ ಇರಬೇಕು, ಈ ಲೈಟ್ ಬರಬೇಕು. ಈ ಲೈಟ್ ಬಂದ್ರೆ ಮಾತ್ರ ನಿಮ್ದು ಗಾಡಿ ಸ್ಟಾರ್ಟ್ ಆಗುತ್ತೆ. ಸೆಲ್ಫ್ ಮಾತ್ರ ಹೊಡಿಬೇಕು, ಎಕ್ಸಲೇಟರ್ ಕೊಡೋದು ಬೇಡ. ಓಕೆನಾ? ಇಂಪಾರ್ಟೆಂಟ್. ಗಾಡಿ ಸ್ಟಾರ್ಟ್ ಆದ ತಕ್ಷಣ ಈ ಲೈಟ್ ಆಫ್ ಆಗುತ್ತೆ. ಇನ್ ಕೇಸ್ ರನ್ನಿಂಗ್ ಲೈಟ್ ಬಂತು ಅಂದ್ರೆ ಗಾಡಿನ ಶೋರೂಮ್ ತಗೊಂಡ್ಬರ್ಬೇಕು. ಹೊರಗಡೆ ಲೋಕಲ್ ಮೆಕ್ಯಾನಿಕ್, ಲೋಕಲ್ ವರ್ಕ್ಶಾಪ್ ಅಲ್ಲಿ ತೋರಿಸಂಗಿಲ್ಲ. ಯಾಕಂದ್ರೆ ಗಾಡಿಗೆ 5 ವರ್ಷ ವಾರಂಟಿ ಇರುತ್ತೆ, ಅಥವಾ 75,000 ಕಿಲೋಮೀಟರ್ವರೆಗೂ ವಾರಂಟಿ ಇರುತ್ತೆ. ಸೊ ಏನೇ ಕಂಪ್ಲೇಂಟ್, ಏನೇ ಪ್ರಾಬ್ಲಮ್ ಇದ್ರು ಗಾಡಿನ ಶೋರೂಮ್ಗೆ ತಗೊಂಡ್ಬಂದು ಚೆಕ್ ಮಾಡಿಸ್ಕೋಬೇಕು. ನೆಕ್ಸ್ಟ್, ಗಾಡಿ ಸ್ಟಾರ್ಟ್ ಇದ್ದಾಗ ಹೆಡ್ಲೈಟ್ ಆನ್ ಇರುತ್ತೆ. ಇದಕ್ಕೆ ಸ್ವಿಚ್ ಕೊಟ್ಟಿಲ್ಲ ಆನ್ ಆಫ್ ಮಾಡೋದು. ದಯವಿಟ್ಟು ಯಾವುದೇ ಸ್ವಿಚ್ ಗಳನ್ನ ಹೊರಗಡೆ ಹಾಕ್ಸ್ಕೋಬೇಕು. ಹಾಕ್ಸ್ಕೊಂಡ್ರೆ ವಾರಂಟಿ ಬರೋದಿಲ್ಲ. ಓಕೆನಾ? ನೆಕ್ಸ್ಟ್, ಮೂರನೇ ಇಂಪಾರ್ಟೆಂಟ್, ಗಾಡಿ ಸ್ಟಾರ್ಟ್ ಇದ್ದು ಗೇರಲ್ಲಿ ಇದ್ದಾಗ ಗಾಡಿ ಸೈಡ್ ಸ್ಟ್ಯಾಂಡ್ ಏನಾದ್ರೂ ಕೆಳಗಡೆ ಇದ್ರೆ ಗಾಡಿ ಆಫ್ ಆಗುತ್ತೆ. ಏನ್ ಮಾಡಿದ್ರೆ ಸ್ಟಾರ್ಟ್ ಆಗಲ್ಲ. ಇಲ್ಲ ಸೈಡ್ ಸ್ಟ್ಯಾಂಡ್ ತೆಗಿಬೇಕು, ಇಲ್ಲ ಗಾಡಿನ ನ್ಯೂಟ್ರಲ್ ಮಾಡಬೇಕು. ಎರಡರಲ್ಲಿ ಒಂದ್ ಮಾಡಿದ್ರೆ ನಿಮ್ದು ಗಾಡಿ ಮತ್ತೆ ವಾಪಸ್ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ಹಳೆ ಗಾಡಿ ತರ ಪೆಟ್ರೋಲ್ ನಾಬ್ ಬರಲ್ಲ, ಸೊ ಡೈರೆಕ್ಟ್ ಪೆಟ್ರೋಲ್. ಸೊ ಹಾಗಾಗಿ 1 ಪಾಯಿಂಟ್ ಪೆಟ್ರೋಲ್ ನ ನೀವು ಯಾವಾಗಲೂ ಮೇಂಟೈನ್ ಮಾಡಬೇಕು. ಇದ್ರಲ್ಲಿ ಆಲ್ರೆಡಿ 2 ಲೀಟರ್ ಇರುತ್ತೆ. 2 ಲೀಟರ್ ಇದ್ರೂ ಅದು ಸಾಲಲ್ಲ. ಸೊ ಹಾಗಾಗಿ ನೀವು ಪೆಟ್ರೋಲ್ ಹಾಕ್ಸ್ಕೊಂಡು 1 ಪಾಯಿಂಟ್ ಪೆಟ್ರೋಲ್ ಯಾವಾಗಲೂ ಮೇಂಟೈನ್ ಮಾಡಬೇಕು. ಇದು ಗಾಡಿ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿರೋ ಇನ್ಫಾರ್ಮೇಶನ್ ಫಾಲೋ ಮಾಡಬೇಕು. ನೆಕ್ಸ್ಟ್ ಬರೋದು ಫಸ್ಟ್ ಸರ್ವಿಸ್ ಬಂದು 500 ಕಿಲೋಮೀಟರ್ಗೆ ಅಥವಾ 1 ತಿಂಗಳು, ಎರಡರಲ್ಲಿ ಯಾವ್ದು ಮುಂಚೆ ಆಗುತ್ತೋ ಅದರಲ್ಲಿ ನೀವು ಬಂದು ಸರ್ವಿಸ್ ಮಾಡಿಸ್ಕೋಬೇಕು. ಗಾಡಿ ಜೊತೆ ಬರೋ ಬ್ಯಾಟ್ರಿ 1 ವರ್ಷ ವಾರಂಟಿ ಇರುತ್ತೆ. 1 ವರ್ಷದಲ್ಲಿ ಬ್ಯಾಟ್ರಿಗೆ ಏನಾದ್ರು ಪ್ರಾಬ್ಲಮ್ ಆದ್ರೆ ಫುಲ್ ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ಬರುತ್ತೆ. ಗಾಡಿ ಜೊತೆ ಬರೋ ಇನ್ಶೂರೆನ್ಸ್ ಗೆ 5 ವರ್ಷ ಇರುತ್ತೆ. 1+4 ಮೊದಲನೇ ವರ್ಷ ಫಸ್ಟ್ ಪಾರ್ಟಿ ಇರುತ್ತೆ, ಮಿಕ್ಕಿದ 4 ವರ್ಷ ಥರ್ಡ್ ಪಾರ್ಟಿ ಇರುತ್ತೆ. ಫಸ್ಟ್ ಪಾರ್ಟಿನ ಪ್ರತಿ ವರ್ಷ ರಿನ್ಯೂವಲ್ ಮಾಡಿಸ್ಕೋಬೇಕು. ಓಕೆನಾ? ಈಗ ಗಾಡಿ ಎಲ್ಲ ಚೆಕ್ ಮಾಡ್ಕೊಂಡ್ಬಿಡಿ. ಇಂಡಿಕೇಟರ್ ನೋಡಿ, ಹಿಂದ್ಗಡೆ, ಮುಂದೆ, ರೈಟ್ ಸೈಡ್ ಹಾರ್ನು, ಹೆಡ್ಲೈಟ್ ಅಲ್ಲಿ ನೋಡಿ, ಡಿಮ್ಮು ಡಿಪ್ಪು, ಫ್ಲಾಶ್. ಓಕೆನಾ? ಬೇರೆ ಇನ್ನೇನಾದ್ರೂ ನಿಮಗೆ ಡೌಟ್ ಕ್ವಶನ್ಸ್ಗಳು ಡೌಟ್ ಏನಿಲ್ಲ ಸರ್. ನಿಮ್ ಜೊತೆ ಹೇಗಿತ್ತು ಅನ್ನೋದನ್ನ ಒಂದ್ 2-3 ಮಾತಲ್ಲಿ ಎಕ್ಸ್ಪ್ಲೈನ್ ಮಾಡಿ ಸರ್. ಅಂದ್ರೆ ನಾವು ಬೇರೆ ಕಡೆ ಎಲ್ಲ ನೋಡಿದೀವಿ ಸರ್, ಆದ್ರೆ ನಿಮ್ ತರ ಈ ತರ ಎಲ್ಲ ಬೇಗ ಗಾಡಿ ಕೊಡೋದಾಗ್ಲಿ ಚೆನ್ನಾಗಿದೆ ಮಾಡ್ಕೊಡಿ ಸರ್. ನೀವು ಗಾಡಿ ಕ್ಯಾಶ್ ಅಲ್ಲಿ ತಗೊಂಡ್ರ, ಲೋನ್ ಅಲ್ಲಿ ತಗೊಂಡ್ರ? ಲೋನ್ ಅಲ್ಲಿ ಸರ್. ಓಕೆ. ಲೋನ್ ಅಲ್ಲಿ ನಿಮ್ಗೆ ಲೋನ್ ಡೌನ್ ಪೇಮೆಂಟ್, EMI ಎಷ್ಟು ಬರುತ್ತೆ, ಏನ್ ಬರುತ್ತೆ ಅದೆಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದಾರ ನಿಮ್ಗೆ? ಓಕೆ ಸರ್. ನಿಮ್ಗೆ ಓಕೆ, ನಮ್ಮ ಇದರಲ್ಲಿ ಏನಾದ್ರು ಚೇಂಜಸ್ ಮಾಡಬೇಕು ಅಥವಾ ನಿಮ್ಗೆ ಏನಾದ್ರು ಸಜೆಷನ್ ಇದ್ರೆ ದಯವಿಟ್ಟು ಹೇಳಿ. ನಮ್ ಸಜೆಷನ್ ಏನಿಲ್ಲ ಸರಿ ಸರ್. ಓಕೆ, ನೀವು ದಯವಿಟ್ಟು ನಿಮ್ಮ ಕಡೆಯಿಂದ ನಮ್ಮ ಕಸ್ಟಮರ್ ಲಕ್ಷ್ಮಿ ಮೋಟರ್ಸ್ ನ ರೆಕಮೆಂಡ್ ಮಾಡಿ. ದಯವಿಟ್ಟು ಜಾಸ್ತಿ ಕಸ್ಟಮರ್ ಗಳನ್ನ ರೆಫರ್ ಮಾಡಿ. ಆಯ್ತು ಸರ್, ಮಾಡ್ತೇವೆ. ಥ್ಯಾಂಕ್ ಯು ಸರ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು.